ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮೈ ಗಾಡ್, ಬರ್ಲಿ ಚಪ್ಪಾಳೆ. ಬಾ ಮಂಜು, ಮಂಜು ದಯವಿಟ್ಟು ಶಿವಣ್ಣ ಹತ್ರ ಹೋಗಿ ಪವರ್ ಸ್ಟಾರ್ ಹ್ಯಾಟ್ ಪಡ್ಕೊಂಬನ್ನಿ. ಈ ಹಾಡು ಅವತ್ತು ಇವತ್ತು ಯಾವತ್ತು ಒನ್ ಆಫ್ ದ ಮೋಸ್ಟ್ ಸ್ಟೈಲಿಶ್ ಸಾಂಗ್ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇಸ್ ದಿಸ್ ಸಾಂಗ್. ಫಸ್ಟ್ ವಿಸಿಲ್ ನಮ್ಮ ಅಣ್ಣಗೆ ಬರಬೇಕು. ಅದನ್ನ ಇವತ್ತು ನಮ್ ಸ್ಮೈಲ್ ಗುರು ರಂಜಿತಾ ನೀವಿಬ್ರು ಹೆಂಗ್ ಗುರು ಏನ್ ಮಾಡ್ದೆ ಗುರು, ಏನ್ ಗುರು, ಸೂಪರ್ ಗುರು. ಅಂದ್ರೆ ಸ್ಮೈಲ್ ಗುರು ಡಾನ್ಸ್ ಮಾಡ್ಬೇಕಾರೆ ಅವರ ಪ್ರತಿಯೊಂದು ಸ್ಟೆಪ್ ಅಲ್ಲೂ ಅವರು ಶಿವಣ್ಣ ಅವರ ಎಂತ ಅಭಿಮಾನಿ ಅನ್ನೋದು ನಮಗ್ ಕಾಣಿಸ್ತಾ ಇತ್ತು. ನಿಮ್ಮ ಪ್ರತಿಯೊಂದು ಅಭಿಮಾನವನ್ನ ಒಂದೊಂದು ಸ್ಟೆಪ್ ಅಲ್ಲೂ ಹಾಕ್ತಿದ್ರಿ ಸ್ಮೈಲ್ ಗುರು. ಬರ್ಲಿ ಚಪ್ಪಾಳೆ ನಮ್ಮ ಸ್ಮೈಲ್ ಗುರುಗೆ. ಅಂಡ್ ರಂಜಿತಾ, ವರ್ಣ ರಂಜಿತವಾಗಿತ್ತು ನಿಮ್ಮ ಪರ್ಫಾರ್ಮೆನ್ಸ್. ಅಣ್ಣನ ಹತ್ರನೇ ಫಸ್ಟ್ ಕೇಳೋಣ ಈ ಪರ್ಫಾರ್ಮೆನ್ಸ್ ಬೇಕು, ಯಾಕಂದ್ರೆ ಈ ಹಾಡು ನಮ್ಗಿಷ್ಟ, ಅಣ್ಣಂಗೂ ಇಷ್ಟ. ಅಣ್ಣ ಈ ಹಾಡು, ಈ ಡಾನ್ಸು ನನಗೆ ತುಂಬಾ ಫೇವ್ರೇಟ್ ಸಾಂಗ್. ನನಗೆ ಐ ಥಿಂಕ್ ಇಟ್ ವಾಸ್ ಅಮೇಸಿಂಗ್. ಅದು ಲಂಡನ್ ಶೂಟ್ ಮಾಡಿದ್ದು. ಆಮೇಲೆ ಅವರು ಅಷ್ಟೇ ಭಾವನಾ ಪಾಣಿ ಮಾಡಿದ್ರು. ಅವರು ಶಿ ಇಸ್ ಆಲ್ಸೋ ವೆರಿ ಗುಡ್ ಡಾನ್ಸರ್. ಅಂಡ್ ಸ್ಮೈಲ್ ಗುರು ಅಮೇಸಿಂಗ್ ಇಟ್ ವಾಸ್. ಅಂಡ್ ಬಹಳ ಒಳ್ಳೆ ಸ್ಟೈಲ್ ಇದೆ ನಿಮ್ಗೆ. ಅಂಡ್ ಯು ಕ್ಯಾನ್ ಡೂ ವಂಡರ್ಸ್, ನೋ ಡೌಟ್ ಅಬೌಟ್ ಇಟ್. ಆಕ್ಚುಲ್ ಆಗಿ ನೀವು ಏನ್ ಬೇಕಾದ್ರೂ ಮಾಡ್ಬೋದು. ಅಂಡ್ ರಂಜಿತಾ ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್ ಸ್ಟೈಲ್. ದೇವರವನೇ ಮಂಜು ಅಷ್ಟೇ, ಏನೋ ಮಾತಾಡಂಗಿಲ್ಲ. ಅಂಡ್ ಟೋಟ್ಲಿ ಐ ಡೋಂಟ್ ನೋ, ಐ ಥಿಂಕ್ ಡಿಕೆಡಿ ಸೀಸನ್ 25 ಏನೋ ಒಂದು ಮ್ಯಾಜಿಕ್ ಕ್ರಿಯೇಟ್ ಆಗ್ತಿದೆ. ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಐ ಥಿಂಕ್ ಜಡ್ಜಸ್ಗೆ ಸತಿ ತುಂಬಾ ಕಷ್ಟ. ಸೂಪರ್, ಅಮೇಸಿಂಗ್, ಲವ್ ಯು. ಚಿಡಿ ಚಿಡಿ ಬ್ಯಾಂಗ್ ಬ್ಯಾಂಗ್. ಥ್ಯಾಂಕ್ ಯು ಸರ್. ಅಂಡ್ ನಮ್ಮ ರಂಜಿತಾ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಬೇಕಂದ್ರೆ ವೆರಿ ನೈಸ್. ಐ ರಿಯಲಿ ಲವ್ಡ್ ಯುವರ್ ಕಾನ್ಫಿಡೆನ್ಸ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ಬಹಳ ಇಷ್ಟ ಆಗಿರೋ ಹಾಡು. ಸೊ ಇಂಟ್ರೊಡಕ್ಷನ್ ರೌಂಡ್ ಅಲ್ಲಿ ಈ ಸಾಂಗ್ ಗೆ ಅಷ್ಟೇ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿ ಗೆದ್ದಿದ್ದಾರೆ ಅವರು ಇವತ್ತು ಈ ರೌಂಡ್ ಅಲ್ಲಿ. ಅಂಡ್ ಐ ರಿಯಲಿ ವಿಶ್ ಆಲ್ ದ ಬೆಸ್ಟ್ ಟು ರಕ್ಷಿತ್ ಅಂಡ್ ರಂಜಿತಾ. ಇಬ್ರಿಗೂ ಒಳ್ಳೇದಾಗ್ಲಿ. ಐ ವಿಲ್ ಪ್ರೇ ಫಾರ್ ಯು. ಗಾಡ್ ಬ್ಲೆಸ್. ನಿಮ್ಮಿಬ್ರು ಪರ್ಫಾರ್ಮೆನ್ಸ್ ನಾನಂತೂ ಮನ್ಸಾರೆ ಎಂಜಾಯ್ ಮಾಡಿದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಿಮ್ಮಿಬ್ರು ಕೋಆರ್ಡಿನೇಷನ್. ಐ ಥಿಂಕ್ ನಿಮ್ಗೆ ನನ್ನ ಎಕ್ಸೈಟ್ಮೆಂಟ್ ಅಲ್ಲಿ ಗೊತ್ತಾಗ್ತಿದೆ ನನ್ಗೆ ಎಷ್ಟು ಇಷ್ಟ ಆಯ್ತು ಈ ಪರ್ಫಾರ್ಮೆನ್ಸ್ ಅಂತ. ತುಂಬಾ ಚೆನ್ನಾಗಿ ಮಾಡಿದ್ರಿ ಕಣ್ರು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮಾಸ್ಟರ್. ಬೆಂಕಿ ಪರ್ಫಾರ್ಮೆನ್ಸ್. ಇವ್ರಿಗೆ ಮಾತ್ರ ಅದು ಎಲ್ಲಿಂದ ಬೆಂಕಿ ಬರ್ತಾ ಇದೆ? ಎಲ್ಲಿಂದ ಬೆಂಕಿ ಹಚ್ತಿದ್ದೀರಾ ನೀವು? ನಾನೇನ್ ಮಾಡ್ಲಿ ಮೇಡಮ್, ಸಾಂಗ್ ಬೆಂಕಿ ತರ ಇದೆ. ಬೆಂಕಿ ಸಾಂಗುರು. ಅಲ್ಲ ರಚ್ಚು, ಇದೆಲ್ಲ ಗೊತ್ತಿತ್ತ ನಿಮ್ಗೆ? ನೋಡಿ ಈ ಪಕ್ಕದಲ್ಲಿ ಕೂತ್ಕೊಂಡ್ರೆ ಎಲ್ಲೆಲ್ಲಿಂದ ಬೆಂಕಿ ಎದ್ದೇಳ್ತಾ ಇದೆ, ಕಾಣಿಸ್ತಾ ಇದೆ ನಿಮ್ಗೆ ಅದು? ಧನ್ಯಾಜಿ ಮೊದಲನೇದಾಗಿ ನಾನು ಈ ಹಾಡಿಗೆ ಹ್ಯೂಜ್ ಫ್ಯಾನ್. ನಾನು ಎಷ್ಟು ಆರ್ಕೆಸ್ಟ್ರಾಗಳಲ್ಲಿ ಹಾಡು ಹಾಡಿದ್ದೀನೋ ಗೊತ್ತಿಲ್ಲ. ಬ್ಯೂಟಿಫುಲ್ ಆಗಿತ್ತು. ಅಂಡ್ ಸ್ಮೈಲ್ ಗುರು, ನೀವು ನಿಜವಾಗ್ಲೂ ಒಂದಿನ ಒಂದು ದೊಡ್ಡ ಹೀರೋ ಆಗ ಕಳೆ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನೀವು ಇಂಟ್ರೊಡ್ಯೂಸ್ ಆದಾಗ್ಲೇನೆ ನಿಮ್ಮ ಸ್ಟೈಲು, ಆ ಸ್ವ್ಯಾಗು, ಆಮೇಲೆ ಫುಲ್ ಸಾಂಗ್, ಆ ನಗು ಇದೆಯಲ್ಲ ನಿಮಗೆ, ಆ ನಗುನಲ್ಲೇ ಎಲ್ಲ ಸೆಳ್ಕೊಂಡ್ಬಿಡ್ತೀರಾ. ಅಂಡ್ ರಂಜಿತಾ, ವೆಲ್ಕಮ್ ಟು DKD. ಇವತ್ತಿಂದ ನಿಮ್ಮ ಪಯಣ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು. ಜೋಡಿಯಾಗಿ ನೀವು ಕೂಡ ತುಂಬ ಚೆನ್ನಾಗಿ ಅವ್ರಿಗೆ ಮ್ಯಾಚ್ ಮಾಡಿದ್ರಿ. ಬ್ರಿಲಿಯಂಟ್ ವರ್ಕ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಜನಿಯಾಜಿ. ಸ್ಮೈಲ್ ಗುರು, ಜೋಡಿ ಇಂಟ್ರೊಡಕ್ಷನ್ ರೌಂಡ್ ಅಲ್ಲಿ ಸೂಪರ್ ಆಗಿ ಚಚ್ಚಿ ಕೆಡಬಿಟ್ಟಿದ್ರೆ ಸ್ಟೇಜ್ ಮೇಲೆ. ರಂಜಿತಾ ಜೋಡಿಯಾಗಿ ಕೊಟ್ಟಾಗ ಏನ್ ಬಂತು, ಥಾಟ್ಸ್ ಬಂತು? ಅವರು ಕ್ಲಾಸಿಗೆ ಬಂದಿದ್ರು. ಅವ್ರು 24 ಗಂಟೆ ಮೊಬೈಲಲ್ಲೇ ಇರೋರು. ನಾನು ನಮ್ಮ ಜಾನ್ ಸರ್ಗೆ, ಮಂಜು ಮಾಸ್ಟರ್ಗೆಲ್ಲ ಹೇಳ್ತಾ ಇದ್ದೆ, ಈ ಹುಡುಗಿ ಯಾವಾಗ್ಲೂ ಮೊಬೈಲಲ್ಲಿ ಇದ್ರೆ ನಾವು ಪ್ರಾಕ್ಟೀಸ್ ಮಾಡೋದು ಹೇಗೆ? ಕರೆಕ್ಟ್. ಏನ್ ಮಾಡ್ತಿರ್ತಾಳೆ? ಅದೇ ನನ್ಗೆ ಸಿಕ್ಕಾಪಟ್ಟೆ ಡೌಟ್. ನಾವು ಯೂಶಲ್ ಆಗಿ ಕ್ಲಾಸ್ಗಳೆಲ್ಲ ರೇಗಿಸ್ತೀವಲ್ಲ, ಯಾವಾಗ್ಲೂ ಮೊಬೈಲ್ ಇಟ್ಕೊಂಡ್ರೆ ನೋಡೋ ಸೀಕ್ರೆಟ್ ಬಾಯ್ ಫ್ರೆಂಡ್ ಜೊತೆ ಮೆಸೇಜ್ ಮಾಡ್ತಾ ಇರೋದು. ನಾ ಹಂಗೆ ರೇಗಿಸ್ಕೊಂಡು ನೋಡೋ ಬಾಯ್ ಫ್ರೆಂಡ್ ಜೊತೆ ಮೆಸೇಜ್ ಮಾಡ್ಕೊಂಡು. ಆಮೇಲೆ ಗೊತ್ತಾಯ್ತು ಆಕ್ಚುಲಿ ಇವ್ರಿಗೆ ಎಕ್ಸಾಮ್ ಇತ್ತು. ಒಂದು ನಮಗೆ ಪ್ರಾಕ್ಟೀಸ್ ಇದ್ದಿದ್ 3 ದಿನ, ಅದ್ರಲ್ಲಿ ಅವ್ರಿಗೆ ಎಕ್ಸಾಮ್ ಆಲ್ಟರ್ನೇಟ್ ಡೇಸ್ ಇದ್ದಿದ್ರಿಂದ ಸೊ ಬೆಳಗ್ಗೆ ಒನ್ ಅವರ್ ಬರೋರು ತಿರ್ಗಾ ಕ್ಲಾಸಿಂದ ತಿರ್ಗಾ ಕಾಲೇಜಿಗೆ ಟ್ರಾವೆಲ್ ಮಾಡೋರು. ಅಲ್ಲಿ ಎಕ್ಸಾಮ್ ಮುಗಿಸಿ ತಿರ್ಗಾ ಅಷ್ಟು ದೂರದಿಂದ ವಾಪಸ್ ಇಲ್ಲಿಗೆ ಬರೋರು. ಆಕ್ಚುಲಿ ಗುಂಡಮ್ಮಂಗ್ ಹೋಗ್ಬಿಟ್ಟು ಬೇಜಾರ್ ಮಾಡ್ಕೊಂಡು ಹೇಳಿದೆ, ಗುಂಡಮ್ಮ ಯಾಕೋ ಪೇರು ಒಂದ್ ಸ್ವಲ್ಪ ಉಲ್ಟಾ ಹೊಡಿತಾ ಇದೆ, ಇಲ್ಲಿ ಏನಾಗ್ತದೆಯೋ ಗೊತ್ತಿಲ್ಲ ಅಂತ. ಆಮೇಲೆ ಆಕ್ಚುಲಿ ಗುಂಡಮ್ಮನಿಂದಾನೇ ಇವ್ರ ಬ್ಯಾಕ್ ಗ್ರೌಂಡ್ ನನಗೆ ಗೊತ್ತಾಗಿದ್ದು. ಸಿಂಗಲ್ ಪೇರೆಂಟ್ ಆಗಿ ಅವರಮ್ಮ
ಅಷ್ಟು ವರ್ಷ ಅವ್ರ ಸಂಬಳ ಕೇಳಿ ನನಗೆ ನಿಜ ಅದು ಬೇಜಾರಾಯ್ತು. ಯಾಕಂದ್ರೆ 10 ವರ್ಷದಿಂದ ಕೆಲಸ ಮಾಡ್ತಾ ಇದಾರೆ. 10 ವರ್ಷದಿಂದನೂ ಆ ಒಂದು ಲಿಮಿಟೆಡ್ ಸಂಬಳದಲ್ಲಿ MBA ವರ್ಗು ಇವ್ರನ್ನ ಓದಿಸಿ ಇವ್ರಿಗೆ ಆಮೇಲೆ ಡ್ಯಾನ್ಸ್ ಮೇಲೆ ಇರೋ ಪ್ರೀತಿ ಸರ್, ಅದ್ ಎಷ್ಟು ಸೂಪರ್ ಅಂದ್ರೆ ಅಷ್ಟು ಓದ್ಕೊಂಡು 1 ನಿಮಿಷ ಇಲ್ಲ ಇವಾಗ ಜಾನ್ ಅವರು ಬರ್ಬೇಕು ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಬಂದು ಅಷ್ಟು ಕಷ್ಟ ಬಿದ್ದು ಪ್ರಾಕ್ಟೀಸ್ ಮಾಡಿ ಇಂಥ ಪಾರ್ಟ್ನರ್ ಸಿಕ್ಕಿರೋದು ತುಂಬಾ ಖುಷಿ. ಮುಂದಿನ ಎಪಿಸೋಡ್ ಇಂದ ಕೆಮಿಸ್ಟ್ರಿನ ಬಿಲ್ಡ್ ಮಾಡ್ಕೊಂಡು ಇನ್ನೂ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಬೇಕು ಅಂತ ವೇಟ್ ಮಾಡ್ತಾ ಇದ್ದೀವಿ. ಡಾನ್ಸು ಕಲಿತಾ, ಪಾಠವನ್ನ ಓದ್ತಾ, ಕಾಲೇಜಲ್ಲಿ ಎಜುಕೇಶನ್ ಕಂಪ್ಲೀಟ್ ಮಾಡ್ತಿದ್ದಾಳಲ್ಲ, ಅದು ರೀ ಡೆಡಿಕೇಶನ್ ಅಂತ ಅಂದ್ರೆ. ಆ ಡೆಡಿಕೇಶನ್ಗೆ ಸೂಪರ್ ಬೇಬಿ. ಓಕೆ, ಗುಡ್. ಜೋಗಿ ಗೆಟ್ಟಪ್ಪಲ್ಲಿ ಬರ್ತೀನಿ ಅಂತ ಒಬ್ರು ಅಭಿಮಾನಿ ಮಾತು ಕೊಟ್ಟಿದ್ರಲ್ಲ ಅಣ್ಣ, ಆ ಅಭಿಮಾನಿನೇ ಈ ಸ್ವಾಭಿಮಾನಿ ಅಣ್ಣ. ಇವ್ರೇ ಅಣ್ಣ, ಇವರು ವಿಗ್ ತೆಗೆದ್ರೆ ರಿಯಾಲಿಟಿ ನಿಮಗೆ ಗೊತ್ತಾಗತ್ತೆ, ಈ ರಿಯಲ್ ಎಸ್ಟೇಟ್ ಓನರ್ ಯಾರು ಅಂತ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಅಣ್ಣ. ಇದು ಇವರಪ್ಪ ರಮೇಶ್ ಅಣ್ಣ. ರಮೇಶ್ ಅವ್ರೆ, ಏನಾಯ್ತು ನಿಮಗೆ? ಮೈಕ್ ಕೊಡಿ 1 ನಿಮಿಷ. ಎಲ್ಲಿದ್ಯಾವ ಅವ್ವ? ನಾನು ಮೊನ್ನೆ ಅಷ್ಟೇ ಮದುವೆ ಆಗಿರೋದು, ಅವಾಗಲೇ ಅವ್ವ ಮಾಡ್ಬಿಟ್ರ? ಅವ್ರು ಬರ್ತಾರೆ ಕುಟುಂಬ ಆಂಟಿ ಅಂತಾರೆ, ನೀವು ಬರ್ತೀರ ನಾವು ಅಂತೀರಾ? ವಾಟ್ ಈಸ್ ಹ್ಯಾಪನಿಂಗ್? ಅವ್ವ ಕುಡ್ತಾಡವ ಎರಡು ಕೂಸೆ, ನೀನ್ ಯಾಕೆ ಹಿಂಗ್ ಬಂದಿದ್ಯಾ? ಯಾವ ಆಂಗಲ್ ಇಂದ ನೀವು ಜೋಗಿ ಶಿವಣ್ಣ ತರ ಅನ್ಸ್ತಾ ಇದೆ? ಜೋಗಿ ಡೈಲಾಗ್ ಏನಾದ್ರು ಹೇಳಿ. ಜೈಲಿಂದ ಆಚೆ ಬಂದಾಗ ಜೋಗಿ ಹೆಂಗಿರ್ತಾರೆ ಆ ತರದೆಲ್ಲ ಏನಾದ್ರು ಡೈಲಾಗ್ ಹೇಳಿ. ಬರ್ಕಳಯ್ಯ, ಈಗ ಬರ್ತಾ ಇದ್ದೀನಿ, ಬಂದಾಯ್ತು. ಆಗ್ತಾ ಇಲ್ಲ ಅಣ್ಣ. ಇದ್ರ ಮೇಲೆ ಇವ್ರು ಒಂದು ಡೈಲಾಗ್ ಹೇಳಿದ್ರೆ ನಾನೇ ಈ ಲಾಂಗಿಗೆ ಕತ್ತು ಕೊಟ್ಟು ಕಸ ಕಸ ಅಂತ ಅನ್ಕೊಂಡ್ಬಿಡ್ತೀನಿ. ನನ್ನ ಕೈಲಿ ಆಗ್ತಾ ಇಲ್ಲ. ಸರ್ ಹೇಳಿ, ನಾ ಹೇಳ್ಕೊಡ್ತೀನಿ. ಅಣ್ಣ ಹೇಳ್ಕೊಡ್ತಾರೆ, ಹಂಗೆ ಹೇಳ್ಬೇಕು. ಯೋ ಯೋ ಬರ್ಕಯ್ಯ ಮುಂದಾಗಡೆ ಪೇಪರ್ಲಿ ಬರ್ಕ, ಮುಂದೆ ಕಡೆ ಬೇಕಾದ್ರೆ ಬರ್ಕ, ಮುಂದೆಗಡೆ ಬೇಕಾದ್ರೆ ಅಲ್ಲ, ಮುಂದಾಗಡೆ ಪೇಪರ್ನಾಗೆ ಬರ್ಕೊ. ಮುಂದೆ ಬರೋ ಪೇಪರ್ ಅಲ್ಲಿ ಬರ್ಕ. BKD ನಂದು, BKD ನಂದು. ಇಲ್ಲಿ ಯಾವ ನನ್ ಮಗ ಬರ್ಬೇಕಂದ್ರು, ಇಲ್ಲಿ ಯಾವನ್ ಮಗ ಬರ್ಬೇಕಂದ್ರು ನನ್ ಪರ್ಮಿಷನ್ ಕೇಳ್ಕೊಂಡ್ ಬರ್ಬೇಕು. ಪರ್ಮಿಷನ್ ಕೇಳ್ಕೊ ಬರ್ಬೇಕು. ಅಕಸ್ಮಾತ್ ಬಂತು ಜೋ 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 ಜೋಗಯ್ಯ, ಜೋ 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 ಜೋಗಯ್ಯ.